ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಕ್ಷಿತಾ ನಾಗರಾಜ್. ಕಳೆದ ವರ್ಕ್ಶಾಪ್ ಬಹಳ ಚೆನ್ನಾಗಿತ್ತು. ಹಲವಾರು ವಿಷಯಗಳನ್ನು ಕಲ್ತ್ಕೊಂಡ್ರಿ. ನನಗೆ ಗೊತ್ತು ಗುರುಗಳು ಹೇಳ್ಕೊಟ್ಟಿದ್ದನ್ನು ಕಲಿತು ಪಾಲಿಸಿ ಶ್ರೀಮಂತರಾಗ್ತೀರಾ ಅಂತ. ಕಂಗ್ರ್ಯಾಚುಲೇಷನ್ಸ್ ನಿಮಗೆಲ್ಲ. ನಾನು ಹೇಳೋದೇ ಬೇಡ, ವರ್ಕ್ಶಾಪ್ ತುಂಬ ರಶ್ ಆಗಿತ್ತು. ಕೆಲವರು ಸೀಟ್ ಸಿಗದೆ ಹಿಂದಕ್ಕೆ ಕೂಡ ಹೋಗಿದ್ದೀರಿ. ಇದು ನಮ್ಮ ತಪ್ಪಲ್ಲ. ಕೆಲವರು ಕೊನೆ ಮೂಮೆಂಟಲ್ಲಿ ಕ್ಲಾಸ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋತೀರಾ. ಹಾಗಾಗಿ ನಮಗೆ ಸೀಟ್ ಕೊಡೋಕ್ಕಾಗದೆ ನಿಮ್ಮನ್ನು ವಾಪಸ್ ಕಳಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಮುಂದಿನ ವರ್ಕ್ಶಾಪ್ನಲ್ಲಿ ಆ ತಪ್ಪನ್ನು ಮಾಡಬೇಡಿ. ಲಿಮಿಟೆಡ್ ಸೀಟ್ಸ್ ಇರೋ ಕಾರಣ ನೀವೆಲ್ಲರೂ ಬಂದು ಪ್ರೀ ರಿಜಿಸ್ಟ್ರೇಷನ್ಸ್ ಮಾಡಿಕೊಂಡು ಬರೋದು ಸೂಕ್ತ ಅಂತ ಅನಿಸುತ್ತೆ. ನಿಮ್ಮ ಸೀಟ್ಸ್ನ ಈಗಲೇ ಬುಕ್ ಮಾಡ್ಕೊಳ್ಳಿ. ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಕರ್ಮ ಕಳೆದಿದ್ರೆ ಮಾತ್ರ ಈ ವರ್ಕ್ಶಾಪ್ ಅಟೆಂಡ್ ಮಾಡೋದಕ್ಕೆ ಆಗುತ್ತೆ ಅಂತ. ಯಾರ್ಯಾರಿಗೆ ಕರ್ಮ ಕಳೆದಿದೆಯೋ ಅಂಥವರು ಬೇಗ ಈಗಲೇ ನಿಮ್ಮ ರಿಜಿಸ್ಟ್ರೇಷನ್ಸ್ನ ಮಾಡ್ಕೊಳ್ಳಿ. ಅಕ್ಟೋಬರ್ ತಿಂಗಳಲ್ಲಿ ವರ್ಕ್ಶಾಪ್ ನಡೀತಿದೆ. ಅದರ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಅಕ್ಟೋಬರ್ 27ನೇ ತಾರೀಕು ಭಾನುವಾರ ವರ್ಕ್ಶಾಪ್ ಇದೆ. ಅದರಲ್ಲಿ ಮೊದಲನೇ ವಿಶೇಷತೆ, ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಾಯಿ ಅಥವಾ ಅಜ್ಜಿಯಂದರು ನಮಗೆ ಕೆಟ್ಟ ದೃಷ್ಟಿ ಬಿದ್ದಿದೆ, ಕಣ್ಣು ಬಿದ್ದಿದೆ ಅಂತ ದೃಷ್ಟಿ ತೆಗಿತಿದ್ರು. ಅದು ಜ್ಞಾಪನ ಇದೆ ಅಲ್ಲ? ಹಾಗೆ ಈಗ ದೊಡ್ಡವರಾದ್ಮೇಲೆ ಕೂಡ ಮಕ್ಕಳಿಗೆ ಹೇಗೆ ದೃಷ್ಟಿ ತಾಕುತ್ತೋ ದೊಡ್ಡವ್ರಿಗೆ ಕೂಡ ಹಾಗೆ ದೃಷ್ಟಿ ತಾಕುತ್ತೆ. ಹಾಗಾಗಿ ಈ ಕೆಟ್ಟ ದೃಷ್ಟಿನ ಹೇಗೆ ತೆಗೆಯೋದು? ಅಕಸ್ಮಾತ್ ಆ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ನಮ್ಮ ಜೀವನದಲ್ಲಿ ಏನು ನಡೀತಿರುತ್ತೆ? ನೀವು ಮಾಡೋ ಕೆಲಸದಲ್ಲಿ ಯಾವುದು ಕೈಗೆ ಹತ್ತುತ್ತಿರಲ್ಲ. ನಿಮ್ಮ ಬಿಸ್ನೆಸ್ನ ಮೇಲೂ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ. ಹಾಗೆಯೇ ನಿಮ್ಮ ಮನೆ, ಬಿಲ್ಡಿಂಗ್, ಜಮೀನು, ಚಿನ್ನ, ಅಂಗಡಿ, ದುಡ್ಡು, ಸಂಪಾದನೆ ಎಲ್ಲದರ ಮೇಲೂ ಜನರ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ. ನಿಮ್ಮ ಬೆಳವಣಿಗೆ ಮೇಲೂ ಕೂಡ ಕೆಟ್ಟ ದೃಷ್ಟಿ ತಾಕಿರುತ್ತೆ. ಲೈಫಲ್ಲಿ ಏನೂ ಆಗ್ತಿಲ್ಲ ಅನ್ನೋ ಯೋಚನೆ ಬಂದಿರುತ್ತೆ. ದುಡ್ಡು ನಿಮ್ಮ ಕೈಗೆ ಹತ್ತುತ್ತಿರಲ್ಲ. ಈ ಎಲ್ಲ ಕೆಟ್ಟ ದೃಷ್ಟಿಗಳಿಗೂ ಒಂದು ನಿವಾರಣೆ ಅಂದರೆ ಗುರುಗಳು ದೃಷ್ಟಿಯನ್ನು ನಿವಾರಣೆ ಮಾಡ್ತಿದ್ದಾರೆ. ಎರಡನೇ ವಿಶೇಷತೆ, ನವರಾತ್ರಿಯ ಪುರಾತನ ನವರಹಸ್ಯ ಶಕ್ತಿ ದೀಕ್ಷೆಯನ್ನು ಗುರುಗಳು ನಿಮಗೆಲ್ಲರಿಗೂ ನೀಡಲಿದ್ದಾರೆ. ನಿಮಗೆಲ್ಲರಿಗೂ ಈ ಪುರಾತನ ನವಶಕ್ತಿ ದೀಕ್ಷೆ ಬಗ್ಗೆ ತಿಳಿಬೇಕಾ? ನೀವು ಇದನ್ನು ಹೇಗೆ ಮಾಡೋದು ಅಥವಾ ಇದರಿಂದ ಏನಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಬೇಕಾದ್ರೆ ಈ ವರ್ಕ್ಶಾಪ್ನ ಅಟೆಂಡ್ ಮಾಡಲೇಬೇಕು. ಅದಾದಮೇಲೆ ಜೀವನದಲ್ಲಿ ಏನು ಪರಿಣಾಮ ಆಗುತ್ತೆ? ಜೀವನದಲ್ಲಿ ದುಡ್ಡು ನಮಗೆ ಸುಲಭವಾಗಿ ಸಿಗುತ್ತೆ. ಬರಬೇಕಾಗಿರುವ ದುಡ್ಡು ಈಸಿಯಾಗಿ ಬರುತ್ತೆ. ಹಣದ ಹೊಸ ದಾರಿಗಳನ್ನು ನಿಮಗೆ ಕಾಣಿಸೋ ಥರ ಆಗುತ್ತೆ. ಸಾಲದಲ್ಲಿದ್ದರೆ ಬೇಗ ಅದರಿಂದ ಮುಕ್ತಿ ಪಡಿತೀರಿ. ಇನ್ನು ಹಲವಾರು ವಿಷಯಗಳು, ವಿಶೇಷತೆಗಳು ಈ ವರ್ಕ್ಶಾಪ್ನಲ್ಲಿ ಇರುತ್ತೆ. ಮೂರನೇ ವಿಶೇಷತೆ, ಕೊಹಿನೂರ್ ವಜ್ರದಂತಹ ಅದ್ಭುತ ಪುಸ್ತಕಗಳು ನಿಮಗಾಗಿ ಬಿಡುಗಡೆಯಾಗಿದೆ. ಶ್ರೀಮಂತರಾಗುವುದು ಮಕ್ಕಳ ಆಟದಂತೆ, ಬಿಕಮಿಂಗ್ ರಿಚ್ ಇಸ್ ಜಸ್ಟ್ ಅ ಚೈಲ್ಡ್ಸ್ ಪ್ಲೇ. ಎರಡನೇ ಪುಸ್ತಕ ಯೂನಿವರ್ಸ್ ಮನಿ ಮಂತ್ರ ಮತ್ತು ವಿಶ್ವತಂತ್ರ. ಈ ಪುಸ್ತಕದಲ್ಲಿ ಎಲ್ಲ ಮನಿ ಅಫರ್ಮೇಷನ್ಸ್ ಮತ್ತು ಟೆಕ್ನಿಕ್ಸ್ಗಳನ್ನು ತಿಳಿಸಲಾಗಿದೆ. ನಿಮ್ಮ ಸಾಲ ಬೇಗ ತೀರೋದಕ್ಕೆ, ನಿಮ್ಮ ಮದುವೆ ಆಗೋದಕ್ಕೆ, ನಿಮ್ಮ ಮಕ್ಕಳು ಚೆನ್ನಾಗಿ ಇರೋದಕ್ಕೆ, ಬಿಸ್ನೆಸ್ನಲ್ಲಿ ಲಾಭ ಕಾಣೋದಕ್ಕೆ, ಸಂಬಂಧಗಳು ಚೆನ್ನಾಗಿರೋದಕ್ಕೆ, ಆರೋಗ್ಯವಾಗಿ ಇರೋದಕ್ಕೆ, ಕೋರ್ಟ್ ಕೇಸ್ ನಮ್ಮ ಕಡೆ ಆಗೋದಕ್ಕೆ, ಇನ್ನು ಹಲವಾರು ವಿಷಯಗಳ ಬಗ್ಗೆ ಅಫರ್ಮೇಷನ್ ಮತ್ತು ಟೆಕ್ನಿಕ್ಸ್ ಈ ಪುಸ್ತಕದಲ್ಲಿ ಕಲಿಬೋದು. ಅಫರ್ಮೇಷನ್ಸ್ ಹೇಗೆ ಮಾಡಬೇಕು, ಎಷ್ಟು ಹೊತ್ತಿಗೆ ಮಾಡಬೇಕು, ಈ ಎಲ್ಲ ಡೀಟೇಲ್ಸ್ ಈ ಪುಸ್ತಕ ಅಂದರೆ ವಿಶ್ವ ಮನಿ ಮಂತ್ರ, ವಿಶ್ವ ಮನಿ ತಂತ್ರ ಪುಸ್ತಕದಲ್ಲಿದೆ. ಆದಷ್ಟು ಬೇಗ ಕೊಂಡುಕೊಳ್ಳಿ. ಈ ಎಲ್ಲ ಬುಕ್ಸ್ ಲಿಮಿಟೆಡ್ ಕಾಪೀಸ್ ಇರೋದ್ರಿಂದ ನೀವೆಲ್ಲರೂ ಬೇಗ ಖರೀದಿ ಮಾಡಬೇಕು ಅಂತ ಕೇಳ್ಕೊತೀವಿ. ನಾಲ್ಕನೇ ವಿಶೇಷತೆ, ಈ ಸಲದ ವರ್ಕ್ಶಾಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋರು ವೈಟ್ ಕಲರ್ ಡ್ರೆಸ್ನ ಧರಿಸಿ ಬರಬೇಕು. ಹಾಗೆ ನವಧಾನ್ಯಗಳಾದ ಅಕ್ಕಿ, ಗೋಧಿ, ತೊಗರಿ, ಹೆಸರು ಕಾಳು, ಕಡಲೆಕಾಳು, ಅವರೆಬೇಳೆ, ಎಳ್ಳು, ಉದ್ದಿನ ಬೇಳೆ, ಹುರುಳಿಕಾಳು ಈ ಎಲ್ಲವನ್ನ 9 ಕಾಳುಗಳು ಮಾತ್ರ ಕಪ್ಪು ಬಟ್ಟೆಯಲ್ಲಿ ಸುತ್ತಿ ತರಬೇಕು. ಗುರುಗಳು ಪ್ರತಿ ಸಲನೂ ಏನಾದರೂ ವಿಶೇಷವಾಗಿ ಹೇಳ್ತಾನೆ ಇರ್ತಾರೆ.
ಎಷ್ಟು ಸರಿ ಕೇಳಿದ್ರು ಅವ್ರ ಮಾತನ್ನ ಕೇಳ್ತಾನೆ ಇರಬೇಕು ಅಂತ ಅನಿಸೋರು ಸಾವಿರಾರು ಜನ ಇದ್ದೀರಾ, ಲಕ್ಷಾಂತರ ಜನ ಬಂದಿದ್ದೀರಾ. ವರ್ಕ್ಶಾಪ್ನ ಅಟೆಂಡ್ ಮಾಡಿ ಅದರಿಂದ ಲಾಭ ಪಡೆದಿರೋರು ನಮಗೆ ಕಮೆಂಟ್ಸ್ನ ಮೂಲಕ, ಇಮೇಲ್ನ ಮೂಲಕ ನಿಮಗೆ ಆಗಿರುವ ಲಾಭ ಏನು ಅನ್ನೋದನ್ನು ಹಂಚ್ಕೊಂಡಿದ್ದೀರಾ. ನಿಮಗೆಲ್ಲ ಧನ್ಯವಾದಗಳು. ಹೀಗೆ ಒಳ್ಳೆಯದಾಗಲಿ. ಕಲಿಕೆ ಅನ್ನೋದು ನಿರಂತರವಾಗಿ ಇರುತ್ತೆ. ನಿರಂತರವಾದ ಪರಿಶ್ರಮದಿಂದ ಲಾಭ ಕಾಣ್ತೀರಾ. ಬನ್ನಿ ಹಾಗಿದ್ರೆ ಈ ಸಲದ ವರ್ಕ್ಶಾಪ್ನಲ್ಲಿ ಕಲಿಯೋಣ. ಲಿಮಿಟೆಡ್ ಸೀಟ್ಸ್ ಇರೋ ಕಾರಣ ಡಿಸ್ಪ್ಲೇನಲ್ಲಿ ಬರ್ತಿರುವ ನಂಬರ್ಗಳಿಗೆ ಈಗಲೇ ಕರೆ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಯಾಕೆ ತಡ, ಗುರುಗಳನ್ನು ಸ್ವಾಗತಿಸೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಸೊ ಗುರುಜಿ, ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ಏನಾಗುತ್ತೆ, ಯಾವಾಗಲೂ ಪುಸ್ತಕದಲ್ಲಿರೋದ್ರ ಬಗ್ಗೆನೇ ಕಲ್ತ್ಕೊಂಡಿರ್ತೀವಿ, ಅಥವಾ ಅಲ್ಲೇನು ಹೇಳ್ಕೊಡ್ತಾರೆ ಅಷ್ಟೇ ಸೀಮಿತವಾಗಿ ಕಲ್ತಿರ್ತೀವಿ. ಲೈಫ್ ಸ್ಕಿಲ್ ಅಥವಾ ಏನು ಹೇಳ್ತಾರೆ, ದುಡ್ಡನ್ನ ಹೇಗೆ ಸಂಪಾದನೆ ಮಾಡೋದು, ಅಥವಾ ಇರೋ ದುಡ್ಡನ್ನ ಹೇಗೆ ಉಳಿಸ್ಕೊಳ್ಳೋದು, ಹೇಗೆ ಖರ್ಚು ಮಾಡೋದು, ಇದು ಯಾವುದ್ರ ಬಗ್ಗೆನೂ ಯಾರೂ ಹೇಳ್ಕೊಟ್ಟೇ ಇರೋದಿಲ್ಲ. ಹಾಗಾಗಿ ಇವತ್ತು ಈ ಎಪಿಸೋಡ್ನಲ್ಲಿ ನೀವು ಇದ್ರ ಬಗ್ಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ನಿಮಗೋಸ್ಕರ ಹೇಳ್ಕೊಡ್ಬೇಕಾ ಮೇಡಮ್? ಹೌದು. ಓಕೆ, ಎನಿವೆ, ವೆಲ್, ಟು ಬಿ ವೆರಿ ಫ್ರ್ಯಾಂಕ್, ಎಜುಕೇಷನ್ ಸಿಸ್ಟಮ್ ಬಗ್ಗೆ ನೀವು ಹೇಳಿದ್ರಿ. ಕ್ವೈಟ್ ಫ್ರ್ಯಾಂಕ್ಲಿ ನನಗೆ ತುಂಬ ಡಿಸ್ಲೈಕ್ ಇದೆ. ನಾನು ತುಂಬ ಇಷ್ಟಪಡಲ್ಲ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ. ಐ ಥಿಂಕ್ ಇದೆಲ್ಲೋ ಒಂದು ಹತ್ರ ಟ್ರ್ಯಾಪ್ ಅಂತ ನನಗನ್ಸುತ್ತೆ. ಇಟ್ಸ್ ಮೈ ಪರ್ಸ್ನಲ್ ಫೀಲಿಂಗ್. ಸೊ ಸಮಾಜನೇ ಒಂದು ಲೆಕ್ಕದಲ್ಲಿ ನೀವು ನೋಡಿದ್ರೆ ನೋಡಿ, EMI ಅಂತ ಒಂದು ಟ್ರ್ಯಾಪ್ ಇದೆ, ಆಮೇಲೆ ಎಜುಕೇಷನ್ ಅನ್ನೋಂಥದ್ದೊಂದು ಟ್ರ್ಯಾಪ್ ಇದೆ. ಸೊ ಇವೆಲ್ಲವೂ ಅನೇಕ ಟ್ರ್ಯಾಪ್ಗಳ ಮಧ್ಯೆ ನಾವಿದ್ದೀವೇನೋ ಅಂತ ಅನಿಸುತ್ತೆ ಮೇಡಮ್. ಸೊ ಹಾಗಾಗಿ ನೋಡಿ, ಒಂದು ಪರಿಪೂರ್ಣ ಎಜುಕೇಷನ್ ಅಂತಂದರೆ ಆ ಎಜುಕೇಷನ್ ಮುಗಿದ ಮೇಲೆ ನಾವಿನ್ನೂ ಬಲಿಷ್ಠರಾಗಿರಬೇಕು. ಆ ಎಜುಕೇಷನ್ ಮುಗಿದಾದ ಮೇಲೆ ನಮ್ಮ ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ಎಲ್ಲವೂ ವೃದ್ಧಿಯಾಗಿರಬೇಕು. ನೀವು ಜಸ್ಟ್ ಥಿಂಕ್ ಅಬೌಟ್ ಇಟ್. ನೀವು MBA ಮುಗ್ದಿರುತ್ತೆ ಅಥವಾ PG ಕೋರ್ಸ್ಗಳು ಮುಗಿಸಿರ್ತಾರೆ. ಅವ್ರಿಗೆ ಭಯ ಏನು ಗೊತ್ತಾ, ಇಷ್ಟು ಓದಿ ಆಗಿದೆ, ಕೆಲಸ ಎಲ್ಲಿ? ನೋಡಿ ಅಲ್ವಾ ಮೇಡಮ್? ಏನು ಎಜುಕೇಷನ್ ಸಿಸ್ಟಮ್ ಮೇಡಮ್ ಇದಾದರೆ? ಅಲ್ಲ, ನೀವು ಎಷ್ಟು ಜನ ಹೊರಗಡೆ ಬರ್ತಿದ್ದಾರೆ ಓದಿ ಅಂತ ಗೊತ್ತಾದ್ಮೇಲೆ ಅಷ್ಟು ಜನಕ್ಕೆ ಕೆಲಸ ಇರಬೇಕು, ಕ್ರಿಯೇಟ್ ಮಾಡಬೇಕು ಅನ್ನೋ ಪ್ರಜ್ಞೆ ಬೇಡವಾ? ಹೌದು. ಸೊ ನಾಟ್ ಜಸ್ಟ್ ದ್ಯಾಟ್, ಈಗ ನೀವೆಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿ, ಕೇಳಿದ್ರಿ ಅಲ್ಲ, ನಮಗೆ ಹೇಗೆ ದುಡಿಬೇಕು ಅಂತಲೂ ಗೊತ್ತಿಲ್ಲ, ವ್ಯಾಪಾರ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಬಿಸ್ನೆಸ್ ಮಾಡೋದು ಗೊತ್ತಿಲ್ಲ, ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಖರ್ಚು ಮಾಡಬಾರ್ದು ಅಂತ ಗೊತ್ತಿಲ್ಲ, ಅಲ್ಲ ಏನೂ ಗೊತ್ತಿಲ್ಲ. ಇದೆಂಥ ಎಜುಕೇಷನ್ ಸಿಸ್ಟಮ್ ಮೇಡಮ್? ಜಸ್ಟ್ ಥಿಂಕ್ ಅಬೌಟ್ ಇಟ್. ತುಂಬ ಜನ ಸಿಕ್ಕಾಕೊಂಡಿರ್ತಾರೆ ಗುರುಜಿ, ನಿಜ. ಅದ್ರ ಬಗ್ಗೆ ಅಂದರೆ ಸ್ಕೂಲು ಕಾಲೇಜಲ್ಲಿ ಬರೀ ಪಾಕೆಟ್ ಮನಿ ಅದು ಇದು ಅಂತ ಮಾಡಿರ್ತಾರೆ, ಅದನ್ನು ಹೆಂಗೆ ಸೇವ್ ಮಾಡ್ಬೇಕಂತಲೂ ಯೋಚನೆ ಮಾಡಿರಲ್ಲ. ಆಮೇಲೆ ಸಡನ್ಲಿ ಒಂದು ಸಮುದ್ರಕ್ಕೆ ಬಿಟ್ಟಂಗೆ ಆಗ್ಬಿಡುತ್ತೆ. ಪರ್ಫೆಕ್ಟ್ಲಿ, ಐ ಮೀನ್ ಯು ವೆಲ್ ಪುಟ್ ಇಟ್. ಸಮುದ್ರಕ್ಕೆ ಬಿಟ್ಟಂಗೆ ಆಗಿರೋದು. ಸೊ ಹಾಗಾಗಿ ನಮ್ಮ ಮಾಡರ್ನ್ ಯಂಗ್ಸ್ಟರ್ಸ್ ಯಾರಿದ್ದಾರೋ, ಇನ್ಫ್ಯಾಕ್ಟ್ ಯಾಕೆ ಮಾಡರ್ನ್ ಯಂಗ್ಸ್ಟರ್ಸು, ನನ್ನ ಎಕ್ಸಾಂಪಲ್ಲೇ ತೆಗೆದುಕೊಳ್ಳೋಣ. ಐ ವಾಸ್ ಆಲ್ಸೋ ಇಂಟು ಕೈಂಡ್ ಆಫ್ ಎ ಡಿಸಾಸ್ಟರ್. ನನಗೆ ಮನಿ ಮ್ಯಾನೇಜ್ಮೆಂಟ್ ಗೊತ್ತೇ ಇರಲಿಲ್ಲ. ನೀವು ಅನಂತ ವಿಶ್ವಾಚಾರ್ಯ ಅಂತ ಇವತ್ತು ನೋಡ್ತಿದ್ದೀರಾ, ನೀವು ನಿಜವಾಗ್ಲೂ ಗ್ರೇಟಾಗಿ ಫೀಲ್ ಆಗ್ಬೋದು, ಏನಪ್ಪ ಇಷ್ಟು ಗೊತ್ತಿದೆ ಇವ್ರಿಗೆ ಅಂತಂತೇಳಿ. ಟು ಬಿ ಕ್ವೈಟ್ ಫ್ರ್ಯಾಂಕ್ಲಿ, ನನ್ನ ಲೈಫೇ ಒಂದು ಡಿಸಾಸ್ಟರ್ ಆಗಿತ್ತು. ನನ್ನ ಬಿಸ್ನೆಸ್ಗಳು ಚೆನ್ನಾಗಿ ನಡೀತು, ಬಟ್ ನನಗೆ ದುಡ್ಡಿನ ಬಗ್ಗೆ ಅಷ್ಟೊಂದು ಎಲ್ಲ ಗೊತ್ತಿರಲಿಲ್ಲ. ಇವತ್ತೇನು ಹೇಳ್ತಿದ್ದೀನೋ ಇದೆಲ್ಲವೂ ಕಲ್ತಿರೋ ಅಂಥದ್ದು, ಜೀವನದ ಪಾಠಗಳಿಂದ ಕಲ್ತಿರೋ ಅಂಥದ್ದು. ಹೆಚ್ಚು ಪೆಟ್ಟು ತಿಂದಾಗ ಹೆಚ್ಚು ಕಲಿತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ತುಂಬ ಲಾಸಸ್ ಆಯಿತು, ಪಾರ್ಟ್ನರ್ಶಿಪ್ಪಲ್ಲಿ ತೊಂದರೆಗಳಾಯಿತು, ಲಾಸಸ್ ಆಯಿತು, ಕಳ್ಕೊಂಡಿದ್ದೇ ಹೆಚ್ಚು. ಸೊ ಹಾಗಾಗಿ ಒಂದು ಲಾಸ್ಟ್ 5 ಇಯರ್ಸಿಂದ ನೋಡಿದ್ರೆ, ಐ ಥಿಂಕ್ 5 to 6, 7 ಇಯರ್ಸಿಂದ ನಾನು ತುಂಬ ಚೆನ್ನಾಗಿ ಮುಂದುವರಿತಾ ಇದ್ದೀನಿ. ನನ್ನ ಬಿಸ್ನೆಸ್ಗಳು ಚೆನ್ನಾಗಿದೆ. ಬೇಸಿಕಲಿ ದ್ಯಾಟ್ ಬಿಕೇಮ್ ಆಲ್ ರೈಟ್ ಬಿಕಾಸ್ ಈ ಒಂದು ಎಜುಕೇಷನ್ನು ಜ್ಞಾನದಿಂದ ಬರುತ್ತೆ, ವಿಶ್ವದಿಂದ ಬರುತ್ತೆ.
ಇದು ಯಾವ ಸ್ಕೂಲು ಕಾಲೇಜಲ್ಲೂ ಅದು ಯಾಕೆ ಹೇಳ್ಕೊಡ್ತಿಲ್ವೋ ನನಗೆ ಗೊತ್ತಿಲ್ಲ, ಬೇಕಂತಲೇ ಹೇಳ್ಕೊಟ್ಟಿಲ್ವೇನೋ ನನಗೂ ಗೊತ್ತಿಲ್ಲ, ಟು ಬಿ ಫ್ರ್ಯಾಂಕ್ಲಿ. ಸೊ ಎನಿವೇ, ನನ್ನ ಪುಸ್ತಕದಲ್ಲಿ ಇದ್ರ ಬಗ್ಗೆ ಇದೆ. ಪರವಾಗಿಲ್ಲ, ಅವ್ರು ಹೇಳ್ಕೊಡ್ತಿದ್ರು ಪರವಾಗಿಲ್ಲ, ನಾವಾದರೂ ಕಲಿಯೋಣ. ನಮಗೇನು ಗೊತ್ತಿಲ್ಲ, ಎಷ್ಟು ಜ್ಞಾನ ಇದೆ ನಮಗೆ, ದೇವರ ಒಂದು ಯೂನಿವರ್ಸ್ನ ಒಂದು ಸ್ವರೂಪ ಮತ್ತು ಹೋಲಿಕೆಯಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಅಂತ ಪ್ರತಿ ಸಲ ಹೇಳ್ತಾ ಇರ್ತೇನೆ. ವಿ ಹ್ಯಾವ್ ಬೀನ್ ಕ್ರಿಯೇಟೆಡ್ ಇನ್ ದಿ ಇಮೇಜ್ ಆ್ಯಂಡ್ ಲೈಕ್ನೆಸ್ ಆಫ್ ಗಾಡ್, ವಿತ್ ದ ಲೈಕ್ನೆಸ್ ಆಫ್ ಗಾಡ್ ಮ್ಯಾನ್. ಸೊ ಏನೆಲ್ಲ ದೇವರಿಗೆ ಗೊತ್ತಿದೆಯೋ, ಎಷ್ಟೆಲ್ಲ ಶಕ್ತಿ ಇದೆಯೋ, ಆ ಎಲ್ಲ ಶಕ್ತಿಯನ್ನು ನಮ್ಮೊಳಗಡೆ ಎಲ್ಲರೊಳಗಡೆ ಇಟ್ಟು ಕಳಿಸಿದ್ದಾನೆ. ಸೊ ಹಾಗಾಗಿ ಇದೇನು ದೊಡ್ಡ ವಿಚಾರ ಅಲ್ಲ, ಅವ್ರು ಹೇಳ್ಕೊಡಿದ್ರೆ ಪರವಾಗಿಲ್ಲ, ನಾವು ಕಲಿಯೋಣ ಬಿಡಿ. ಓಕೆ, ನೋಡಿ ಅಲ್ಲೇನು ಹೇಳ್ಕೊಡ್ತಾರೆ ಅಂತ ಸುಮ್ಮನೆ ತಾತ್ಪರ್ಯಕ್ಕೆ ಜಸ್ಟ್ ಮಾತಿಗೆ ನಿಮ್ಗೆ ಹೇಳ್ಕೊಡ್ತೇನೆ. ಗ್ರಾವಿಟಿ ಯಾರು ಕಂಡುಹಿಡಿದಿದ್ದು? ಸೊ ನಾವೆಲ್ಲ ಮಾತಾಡ್ತೀವಿ, ಓಕೆ, ಕ್ವಶನ್ ಕೊಡ್ತಾರೆ ಎಕ್ಸಾಮಲ್ಲಿ, ಹೂ ಫೌಂಡ್ ಗ್ರಾವಿಟಿ, ನಾವು ಹೇಳ್ತೇವೆ ಅವ್ರ ಬಗ್ಗೆ, ವಿ ಫೀಲ್ ಸೋ ಗ್ರೇಟ್, ನನಗೆ ಮಾರ್ಕ್ಸ್ ಬಂತು ಅಂತೇಳಿ. ಅಲ್ಲ, ಗ್ರಾವಿಟಿ ಕಂಡುಹಿಡಿದವ್ರ ಬಗ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇದೆ, ಗ್ರಾವಿಟಿನ ಮೂಲತಃ ಸೃಷ್ಟಿ ಮಾಡಿದವನ ಬಗ್ಗೆ ಯೋಚನೆನೇ ಇಲ್ವಲ್ಲ ರೀ. ಅಲ್ಲ, ಚಂದ್ರಗ್ರಹಕ್ಕೆ ಸೌತ್ ಝೋನ್ಗೆ ಹೋಗಿದ್ದೀವಂತೆ, ನಾರ್ತ್ಗೆ ಎಲ್ಲರೂ ಹೋಗ್ತಿದ್ರು, ಇನ್ನು ಯಾರೂ ಸೌತ್ಗೆ ಹೋಗಿರಲಿಲ್ಲ, ವಿ ಡಿಡ್ ಇಟ್ ಅಂತ ನಾವು ಹೇಳ್ತೇವೆ. ಅಲ್ಲ, ಮೂನ್ ಬಗ್ಗೆ ಅಷ್ಟು ಕಾಳಜಿ ಇದೆ. ಇನ್ಫ್ಯಾಕ್ಟ್ ಏನೋ ಕೆಲವರೆಲ್ಲರೂ ಮಂಗಳ ಗ್ರಹದ ಬಗ್ಗೆ ಹೆಚ್ಚು ಕಾಳಜಿ ಇದೆ, ಹೆಚ್ಚು ಅನ್ವೇಷಣೆಗಳು ನಡೀತಿದೆ, ರಿಸರ್ಚ್ ನಡೀತಿದೆ. ಅಲ್ಲ, ಇದ್ರ ಬಗ್ಗೆ ಎಲ್ಲ ಕಾಳಜಿ ಇರಲಿ, ಇಂಟ್ರೆಸ್ಟ್ ಇರಲಿ, ಇಟ್ಸ್ ಓಕೆ. ಬಟ್ ಇದನ್ನೆಲ್ಲ ಸೃಷ್ಟಿ ಮಾಡಿದವನು ಯಾರಪ್ಪ? MBBS ಓದ್ತಿರ್ಬೇಕಂತಂದರೆ ಡಾಕ್ಟರ್ಸ್ಗೆಲ್ಲ ಏನಪ್ಪ ಈ ಮೈಕ್ರೋಕಾಸಮ್ ಇಷ್ಟು ಬ್ಯೂಟಿಫುಲ್ ಆಗಿದೆ, ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿದ್ದು ಅಂತ ಸಾರ್ಟ್ ಆಫ್ ವಂಡರ್ ಸ್ಟಕ್ ಆಗ್ತೀವಿ. ದಟ್ಸ್ ಗುಡ್, ಬಟ್ ಯಾರು ಇದನ್ನು ಸೃಷ್ಟಿ ಮಾಡಿದ್ದು ಮೂಲತಃ? ಜಸ್ಟ್ ಅಮೇಝಿಂಗ್ ಅಲ್ಲ? ಜಸ್ಟ್ ಇಮ್ಯಾಜಿನ್, ಇಲ್ಲಿ ಕ್ಯಾಮ್ರಾಗಳಿದ್ದಾವೆ, ಓಕೆ, ಈ ಕ್ಯಾಮ್ರಾನ ಸೃಷ್ಟಿ ಮಾಡಿದೆ ಯಾರು? ಇಲ್ಲಿ ಲೈಟ್ ಇದೆ, ಲೈಟ್ನ ಸೃಷ್ಟಿ ಮಾಡಿದ್ಯಾರು? ಇಲ್ಲಿ ಬಟ್ಟೆ ಇದೆ, ಬಟ್ಟೆನ ಸೃಷ್ಟಿ ಮಾಡಿದ್ಯಾರು? ಹೋಗಲಿ, ವಾಚ್ ಇದೆ, ಅದರೊಳಗಡೆ ಟೈಮ್ ಇದೆ. ಫಸ್ಟ್ ಟೈಮ್ ವಾಚ್ ಮಾಡಿದ್ರಲ್ವ, ಅವನಿಗೆ ಟೈಮ್ ಹೆಂಗೆ ಗೊತ್ತಿತ್ತು? ಜಸ್ಟ್ ಸುಮ್ಮನೆ ಕೇಳ್ತಿದ್ದೀನಿ ಅಷ್ಟೇ. ಈಗ ನನಗೆ ಟೈಮ್ ಗೊತ್ತಿರೋದಕ್ಕೆ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಈಗ 9:30 10 ಅಂತ. ಫಸ್ಟ್ ಟೈಮ್ ಸೃಷ್ಟಿ ಮಾಡಿದವನಿಗೆ ಅವ್ನ ಟೈಮ್ ಫಸ್ಟ್ ಅವನೇ ಸೃಷ್ಟಿ ಮಾಡಿರೋದು. ಇವೆಲ್ಲ ಯೋಚನೆ ಮಾಡ್ತಾ ಹೋದರೆ ಐ ಥಿಂಕ್ ಇಟ್ಸ್ ಟು ಡೀಪ್. So basically what we have to understand is we are very, very powerful. Let others make a fool of us, doesn't matter. ನಮಗೆ ಗೊತ್ತಿರಬೇಕು, ನಾನು ದೇವರು, ನಾನು ನನ್ನ ಸೃಷ್ಟಿಕರ್ತ, ನಾನು ಅಹಂ ಬ್ರಹ್ಮಸ್ಮಿ, ಎಲ್ಲವೂ ನನಗೆ ಸಾಧ್ಯ. ಅವನ್ಯಾರೋ ಮಂಗ ಮಾಡ್ತಾನಂತಂತೇಳಿ, ಅವನ್ಯಾರೋ ಮೋಸ ಮಾಡ್ತಾನೆ, ಅವನ್ಯಾರೋ ಹೇಳ್ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ನಾನು ಹೀಗೆ ಇರಬೇಕು ಅಂತಂತೇನಿಲ್ಲ. ಇಟ್ಸ್ ಓಕೆ. ನನ್ನ ಪುಸ್ತಕದಲ್ಲಿ ಜಸ್ಟ್ ನಿಮಗೆ ಒಂದು ರೆಫರೆನ್ಸ್ ಅಷ್ಟೇ. ಜಸ್ಟ್ ಈ ರೆಫರೆನ್ಸ್ ನೋಡ್ಕೊಳ್ಳಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ಬಿಡುತ್ತೆ. ಅದ್ಭುತವಾಗಿದೆ ಮೇಡಮ್. ನಾನು ಹೇಳ್ದನಲ್ಲ ಮೇಡಮ್, ಇದನ್ನು ಯಾರು ಓದ್ತಾರೋ ಈ ಪುಸ್ತಕ ಒಂದು ಸಾಕು ಮೇಡಮ್, ಲೈಫ್ ಟ್ರಾನ್ಸ್ಫಾರ್ಮ್ ಆಗಿಬಿಡುತ್ತೆ. ನೆಕ್ಸ್ಟ್ ವರ್ಕ್ಶಾಪ್ನಲ್ಲೂ ಇದೆ, ನೀವು ಆನ್ಲೈನಲ್ಲೂ ಬುಕ್ ಮಾಡ್ಕೋಬೋದು. ಸೊ ನಾವು ವೆಬ್ಸೈಟ್ಗೆ ಹೋದರೆ, ಅನಂತ ವಿಶ್ವಾಚಾರ್ಯ ವೆಬ್ಸೈಟ್ಗೆ ಹೋದರೆ ನೀವು ಡೈರೆಕ್ಟಾಗಿ ಲಿಂಕ್ ಇದೆ, ನೀವು ಬುಕ್ ಮಾಡ್ಕೋಬೋದು. ತುಂಬ ಕಡಿಮೆ ಪ್ರತಿಗಳನ್ನ ಓಡಿಸಿದ್ದೀವಿ ಫಸ್ಟ್ ಟೈಮು, ಸೊ ಬೇಗ ಬುಕ್ ಮಾಡ್ಕೋಬೋದು. ಇಲ್ಲಿ ನೋಡಿ, ರಿಚ್ ಪೀಪಲ್ ಅವ್ರ ಕ್ವಾಲಿಫಿಕೇಷನ್ ಜಸ್ಟ್ ಲೈಕ್ ದಟ್ ನಿಮ್ಗೆ ಹೇಳ್ತೇನೆ. ಧೀರುಭಾಯ್ ಅಂಬಾನಿ ಅವರು ರಿಲಯನ್ಸ್ ಫೌಂಡರ್, ನಿಮ್ಗೆ ಗೊತ್ತಿದೆ, 10ನೇ ಕ್ಲಾಸು. ಸಚಿನ್ ತೆಂಡೂಲ್ಕರ್ ಕ್ರಿಕೆಟರು 2000 2000 ಕೋಟಿಗಿದ್ದಾರೆ, ಅವ್ರ ಕ್ವಾಲಿಫಿಕೇಷನು 12ನೇ ಕ್ಲಾಸು PUC. ರಜನಿಕಾಂತ್ ಆ್ಯಕ್ಟರ್, ನಿಮಗೆಲ್ಲ ಗೊತ್ತಿದೆ, ಡಿಪ್ಲೊಮಾ ಮೇಡಮ್ ಅಷ್ಟೇ. ಗೌತಮ್ ಅದಾನಿ, ಅದಾನಿ ಗ್ರೂಪ್ಸ್ ಗೊತ್ತಿದೆ ನಿಮ್ಗೆಲ್ರಿಗೂ, ಪ್ರಪಂಚದ ಶ್ರೀಮಂತ ವ್ಯಕ್ತಿಗಳಲ್ಲಿ 10 ಪ್ಲೇಸಲ್ಲಿ ಒಳಗಡೆ ಇದ್ದಾರೆ. ಅವರು ಕ್ವಾಲಿಫಿಕೇಷನು ಡಿಗ್ರಿ ಡ್ರಾಪ್ಔಟ್. ವಿರಾಟ್ ಕೊಹ್ಲಿ 12ನೇ ಕ್ಲಾಸು. ಡಾಕ್ಟರ್ ರಾಜ್ಕುಮಾರ್ ವರನಟ, ಕೋಟ್ಯಾಧಿಪತಿನೇ ತಾನೇ, 3rd ಸ್ಟ್ಯಾಂಡರ್ಡ್ 3ನೇ ಕ್ಲಾಸು. ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ ರೀ, 3ನೇ ಕ್ಲಾಸ್ ಅಷ್ಟೇ. ಆಮೇಲೆ ರಾಧಾಕಿಶನ್ ದಮನಿ, ಡಿಮಾರ್ಟ್ ಓನರು, ಫೌಂಡರು, ಡಿಗ್ರಿ ಡ್ರಾಪ್ಔಟು. ಬಿಲ್ ಗೇಟ್ಸು, ಮೈಕ್ರೋಸಾಫ್ಟ್ ಫೌಂಡರು, ಡಿಗ್ರಿ ಡ್ರಾಪ್ಔಟು. ಮಾರ್ಕ್ ಜುಕರ್ಬರ್ಗ್, ಎಷ್ಟು ಜನ ಫೇಸ್ಬುಕ್ ಯೂಸ್ ಮಾಡ್ತಿದ್ದೀವಿ, ಎಲ್ಲರೂ ಯೂಸ್ ಮಾಡ್ತಿದ್ದೀವಿ, ಅವರು ಡಿಗ್ರಿ ಡ್ರಾಪ್ಔಟು. ಓಫ್ರಾ ವಿನ್ಫ್ರೆ, ಮೀಡಿಯಾ ಮೊಗಲ್ ಅಂತ ಹೇಳ್ತೀವಿ, ಅವರು ಕಾಲೇಜ್ ಡ್ರಾಪ್ಔಟು. ಸ್ಟೀವ್ ಜಾಬ್ಸು, ಆ್ಯಪಲ್ಲು, ಸೆಪ್ಟೆಂಬರ್ ಬಂದರೆ ಹೊಸ, ಐ ಥಿಂಕ್ ಯಾವುದೀಗ 16 ಡಿಗ್ರಿ ಡ್ರಾಪ್ಔಟಪ್ಪ, ಡ್ರಾಪ್ಔಟ್ ರೀ, ಫೇಲು. ಓಕೆ. ಟೈಗರ್ ವುಡ್ಸು, ಗಾಲ್ಫಲ್ಲಿ ನಂಬರ್ 1 ವರ್ಲ್ಡ್ ಫೇಮಸ್ಸು, ಕಾಲೇಜ್ ಡ್ರಾಪ್ಔಟು. ಬ್ರಾಡ್ ಪಿಟ್, ಫೇಮಸ್ ಆ್ಯಕ್ಟರು,
ಕಾಲೇಜ್ ಡ್ರಾಪ್ಔಟು. ಸ್ಟೀವನ್ ಸ್ಪಿಲ್ಬರ್ಗ್ ಬೆಸ್ಟ್ ಡೈರೆಕ್ಟರ್ ಮೂವೀಸಲ್ಲಿ ಪ್ರಪಂಚದಲ್ಲೇ, ಅವರು ಕಾಲೇಜ್ ಡ್ರಾಪ್ಔಟು. ಅದೇ ಅಷ್ಟೇ ಯಾಕೆ ಮೈಕಲ್ ಡೆಲ್ ಕಾಲೇಜ್ ಡ್ರಾಪ್ಔಟು. ಇಷ್ಟು ಸಾಲದ ಮೇಡಮ್ ಎವಿಡೆನ್ಸು. ಹೌದು, ಎಲ್ಲ ಫೇಲ್ ಆದವರೇ ಶ್ರೀಮಂತರಾಗಿರೋವಂಥದ್ದು. ಸೊ ಕ್ವಾಲಿಫಿಕೇಷನ್ ಏನು ಗೊತ್ತಾ, ನಾವು ಶ್ರೀಮಂತರಾಗಬೇಕು ಅಂತಂದರೆ ಹೆಚ್ಚು ಈ ಪ್ರಪಂಚದ ಜ್ಞಾನವನ್ನು ಪಡ್ಕೊಳ್ದೇ ಇರೋದೇ ಕ್ವಾಲಿಫಿಕೇಷನ್ನು. ಹೆಚ್ಚು ನಾಲೆಜ್ ಯಾರಿಗಿರುತ್ತೋ ಅವನಿಗೆ ಈ ವಿಜ್ಞಾನ, ಈ ಜ್ಞಾನ, ನಿಜವಾದ ವಿಸ್ಡಮ್ ಗೊತ್ತಾಗದೆ ಹೋಗ್ಬಿಡುತ್ತೆ. ಸೊ ನಾವು ತಿಳ್ಕೊಳ್ದೆ ಹೋಗ್ಬಿಡ್ತೇವೆ. ಸೊ ಹಾಗಾಗಿ ನೀವು ಶ್ರೀಮಂತರ ಪಟ್ಟಿಯನ್ನು ಇನ್ನೂ ಅನೇಕರಿದ್ದಾರೆ. ಅದು ಭಾರತ ದೇಶದಲ್ಲಾಗ್ಬೋದು, ಕರ್ನಾಟಕದಲ್ಲಾಗ್ಬೋದು, ಪ್ರಪಂಚದಲ್ಲಾಗ್ಬೋದು. ನೀವು ನೋಡಿದರೆ ಯಾರು ಸರಿಯಾಗಿ ಓದದೇ ಇರೋರೇ ಇರ್ತಾರೆ ನೋಡಿ. ಸೊ ಹಾಗಾಗಿ ನಾವು ಯಾವತ್ತು ಈ ಸ್ಕೂಲಿಗೆ ಸೇರಿದ್ವೋ ಅಥವಾ ಈ ಕಾಲೇಜುಗಳಿಗೆ ಸೀರಿಯಸ್ಸಾಗಿ ತೊಗೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಂದ ನಾವು ಸಂತೋಷ ಕಳ್ಕೊಂಡಿದ್ದೀವಿ ಅನ್ನೋದು ಸತ್ಯ. ಸೊ ನಾವೆಲ್ಲರೂ ಸಂತೋಷವಾಗಿದ್ದಿದ್ದು, ಟು ಬಿ ವೆರಿ ಫ್ರ್ಯಾಂಕ್, ಐ ಮೀನ್ ಲೆಟ್ಸ್ ಆಲ್ ಎಕ್ಸೆಪ್ಟ್ ದಿಸ್. ನೀವು ಅಷ್ಟೇ, ನಾನು ಅಷ್ಟೇ, ಮೇಡಮ್ ಅಷ್ಟೇ, ಎಲ್ಲರೂ ಅಷ್ಟೇ. ನಾವೆಲ್ಲರೂ ಸಂತೋಷವಾಗಿದ್ದಿದ್ದು ಯಾವಾಗ? ಸ್ಕೂಲ್ಗೆ ಹೋಗದೆ ಇರೋದಕ್ಕಿಂತ ಮುಂಚೆ. ಕರೆಕ್ಟಾ ಮೇಡಮ್? ತುಂಬಾ ಸಂತೋಷವಾಗಿದ್ವಲ್ಲ, ಏನೂ ಗೊತ್ತಿರಲಿಲ್ಲ. ಹೌದು, ಅಂದ್ರೆ ಕಾಂಪಿಟೇಷನ್ ಅನ್ನೋ ಒಂದು ಕ್ಯಾಟಗರಿನೇ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಸೊ ವಿ ವರ್ ವೆರಿ ವೆರಿ ಹ್ಯಾಪಿ. ಸೊ ಇನ್ ಆರ್ಡರ್ ಟು ರೀಪ್ರೊಡ್ಯೂಸ್ ದ ಸೇಮ್ ಹ್ಯಾಪಿನೆಸ್, ನಾವು ಈ ಪ್ರಪಂಚದ ಒಂದು ಏನು ನಾಲೆಡ್ಜ್ ಅಂತೀವೋ ಅದಕ್ಕೆ ನಾವು ಜಾಸ್ತಿ ಮಾರು ಹೋಗಬಾರ್ದು. ಕಲಿಬಾರ್ದು ಅಂತ ನಾನು ಹೇಳ್ತಿಲ್ಲ, ಅದೇ ಸತ್ಯ ಅಂತ ನಂಬಾರ್ದು ಅಂತ ಹೇಳ್ತಿದ್ದೀನಿ. ಓಕೆ, ಎನಿವೆ ನಾನು ನಿಮಗೊಂದು ಸಣ್ಣ ಕತೆ ಹೇಳ್ತೀನಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ರಾಮ ಕಡೆಯಲ್ಲಿ ರಾವಣನ ಬಾಣ ಬಿಟ್ಟು ಸಾಯಿಸಿಬಿಡ್ತಾನೆ, ಅದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಆ ಬಾಣ ಪ್ರಯೋಗ ಮಾಡಿದಾಗ ರಾವಣ, ಅಂಥ ಬಲಿಷ್ಠವಾದ ರಾವಣ ಕುಸಿದು ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದಾಗ ರಾಮ ಹೇಳ್ತಾರೆ, ಲಕ್ಷ್ಮಣ ಪಕ್ಕದಲ್ಲೇ ಇರ್ತಾನೆ, ತಮ್ಮ ಲಕ್ಷ್ಮಣ ಬಾಪ ಇಲ್ಲಿ ನೋಡಿ, ರಾವಣ ಕೆಳಗಡೆ ಬಿದ್ದ, ಇನ್ನೇನು ಸತ್ತೋಗ್ತಾನೆ ಇನ್ನು ಸ್ವಲ್ಪ ಹೊತ್ತಲ್ಲಿ, ಹೋಗಪ್ಪ ರಾವಣನ ಹತ್ರ ಹೋಗ್ಬಿಟ್ಟು, ಅವನು ದೊಡ್ಡ ಏನೋ ವೇದ ಪಾರಂಗತ, ಅವನು ರಾವಣ ಕೆಟ್ಟ ಮನುಷ್ಯನೇ ಆಗಿರ್ಬೋದು, ಆ 9 ತಲೆಗಳು ಕೆಟ್ಟದಾದರೂ ಆ ಒಂದು ತಲೆ ಇದೆಯಲ್ವ, ಅವನ 10 ತಲೆಗಳಲ್ಲಿ ಒಂದು ತಲೆ, ಆ ಒಂದು ತಲೆ ತುಂಬ ಒಳ್ಳೆಯ ತಲೆ, ಅದು ಅವನು ಮಹಾಶಿವಭಕ್ತ, 4 ವೇದಗಳ ಪಾರಂಗತ, ಎಕ್ಸ್ಪರ್ಟ್. ಅವನು ಹೋಗೋ ಮರಾಯ, ಹೋಗ್ಬಿಟ್ಟು ಕೇಳು, ಅವನ ಹತ್ರ ಕುತ್ಕೊಂಡು ಕೇಳು, ಏನಾದರೂ ಹೇಳಲಿಕ್ಕಿದೆಯಾ, ಏನಾದರೂ ಒಳ್ಳೆ ಮಾಹಿತಿ ಏನಾದರೂ ಕೊಡ್ತಾನೇನೋ, ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ಸ್ವಾಮಿ ಅವನು ಅಷ್ಟಕ್ಕೆ ಕೆಟ್ಟದ್ದು ಮಾಡಿದ್ದಾನೆ, ನಮಗೆ ಎಷ್ಟೆಲ್ಲ ದ್ರೋಹ ಮಾಡಿದ್ದಾನೆ, ಅವನ ಹತ್ರ ನಾವೇನು ಕಲಿಯೋದಿದೆ ಅಂತಂತೇಳಿ. ಆದರೂ ರಾಮ ಹೇಳ್ತಾನೆ, ಹೋಗಪ್ಪ ನೀನು, ನಾನು ಹೇಳ್ದಂಗೆ ಮಾಡು, ಹೋಗೋ. ಲಕ್ಷ್ಮಣ ಹೋಗ್ತಾನೆ. ಲಕ್ಷ್ಮಣ ಹೋಗಿ ಕುಳಿತುಕೊಳ್ತಾನೆ ರಾವಣನ ಹತ್ರ, ಕೇಳ್ತಾನೆ, ಏನಾದರೂ ಹೇಳಲಿಕ್ಕಿದೆಯಾ, ಇನ್ನೇನು ಸಾಯ್ಬೇಕಂತಿದ್ದೀರಾ, ನನ್ನ ಅಣ್ಣ ಹೇಳಿ ಕಳಿಸಿದ್ರು ಅಂತಂತೇಳಿ. ಆಗ ರಾವಣ ಏನು ಮಾತಾಡೋದೇ ಇಲ್ಲ, ವಾಪಸ್ ಬರ್ತಾನೆ ಲಕ್ಷ್ಮಣ. ರಾಮನ ಹತ್ರ ಬಂದು ಹೇಳ್ತಾನೆ, ರಾಮ ನಾನು ಹೇಳಿದೆ ಆಗಲೇ, ಅವನು ತುಂಬ ಗರ್ವಿಷ್ಠ, ಅವನ ಹತ್ರ ಏನು ನಾವು ಕಲಿಯೋದು, ಎಷ್ಟು ಕೇಳಿದ್ರು ಹೇಳಲೇ ಇಲ್ಲ ಅಂತಂತೇಳಿ. ಅದಕ್ಕೆ ರಾಮ ಹೇಳ್ತಾನೆ, ನೀನು ಎಲ್ಲಿ ಕೂತ್ಕೊಂಡಿದ್ದೆ, ಅಲ್ಲಿ ಹೋಗಿ ಎಲ್ಲಿ ಕೇಳಿದೆ ಅಂತ. ಅದೇ ಹೋಗಿ ಅವನ ತಲೆ ಹತ್ರ ಅಲ್ಲಿ ಕೂತ್ಕೊಂಡಿದ್ದೆ, ಕೇಳಿದೆ, ಹತ್ರ ಹೋದೆ, ಏನಾದರೂ ಹೇಳಲಿಕ್ಕಿದ್ರೆ ಹೇಳು ಅಂತಂತೇಳಿ ಅಂತ. ಆಗ ರಾಮ ಹೇಳ್ತಾನೆ, ಯಾವತ್ತೂ ಅಷ್ಟೇ ಗುರುಗಳ ಹತ್ರ ಕಲಿಬೇಕು, ದೊಡ್ಡವ್ರ ಹತ್ರ ಕಲಿಬೇಕು ಅಂತಂದರೆ ತಲೆ ಹತ್ರ ಅಲ್ಲಪ್ಪ ಕೂತ್ಕೊಳ್ಳೋದು, ಕಾಲಿನ ಹತ್ರ ಹೋಗಿ ಕೂತ್ಕೋಬೇಕು. ಹೋಗಿ ಮತ್ತೆ ಹೋಗಿ ಕಾಲ ಹತ್ರ ಕೂತ್ಕೋಗಂತ. ಈಗ ಲಕ್ಷ್ಮಣ ಮತ್ತೆ ಹೋಗ್ತಾನೆ, ಹೋಗ್ಬಿಟ್ಟು ಕಾಲ ಹತ್ರ ಕೂತ್ಕೊಂಡು ಕೇಳ್ತಾನೆ. ಆಗ ರಾವಣ ಹೇಳ್ತಾನೆ, ನೋಡಪ್ಪ ಎಲ್ಲವೂ ಗೊತ್ತಿತ್ತು ನನಗೆ, ಬಟ್ ಕೆಲವು ತಪ್ಪು ಮಾಡಿಬಿಟ್ಟೆ ನನಗೆ ಈಗ ಜ್ಞಾನೋದಯ ಆಗ್ತಿದೆ. ಪರರ ವಸ್ತುಗಳಿಗೆ ಆಸೆ ಪಡಬಾರ್ದು ಅಂತ ಇವಾಗ ಕಲಿತೆ. ಸಾಯೋ ಟೈಮಲ್ಲಿ ನನಗನ್ನಿಸ್ತಿದೆ. ಎರಡನೇದು, ಎಲ್ಲ ಗೊತ್ತು ಅನ್ನೋ ಗರ್ವ ಇತ್ತು ನನಗೆ. ಸೊ ಹಾಗಾಗಿ ಇವೆರಡನ್ನು ಈ ಪ್ರಪಂಚ ಕಲಿಬೇಕು, ತಪ್ಪು ಮಾಡಬಾರ್ದು ನನ್ನ ರೀತಿ ಅಂತಂದ ಹೇಳ್ತಾರೆ. ಐ ಥಿಂಕ್ ಅದು ತುಂಬ ಒಳ್ಳೆ ಇನ್ಫಾರ್ಮೇಷನ್ ಅಂತ ಅನಿಸುತ್ತೆ. ಎಷ್ಟೊಂದು ಜನ ಅದು ಗೊತ್ತಿಲ್ದಿರ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಒಳಗಡೆ, ಅದು ನನಗೆಲ್ಲ ಗೊತ್ತು, ನಾನು ಮಾಡ್ತಿರೋದೇ ಸರಿ ಅನ್ನೋದನ್ನ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ತುಂಬ ಐ ಥಿಂಕ್ ರಿಯಲೈಸ್ ಮಾಡ್ಕೋಬೇಕಿಲ್ಲ ಅಂದರೆ ಆಮೇಲೆ ರಿಗ್ರೆಟ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಐ ಮೀನ್ ಲೈಫಲ್ಲೆಲ್ಲ ಮೇಡಮ್ ಬೇಜಾರಾಗೋದಕ್ಕೆ ಇಷ್ಟೇ ಕಾರಣ. ನಾನು ಯಾವತ್ತೂ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ತಿರ್ತೀನಿ. ನಾನು ಹೇಗಾದರೂ ಕಂಪೇರ್ ಮಾಡ್ಬೋದು. ಈಗ ನೋಡಿ, ಮೇಡಮ್ಮು ಸ್ವಲ್ಪ ಫೇರ್ ಆಗಿದ್ದಾರೆ, ಶಿ ಈಸ್ ವೆರಿ ಫೇರ್, ಐ ಮೀನ್ ಫೇರರ್ ದೆನ್ ಮೀ. ಸೊ ನಾನು ಅನ್ಕೋಬೋದಲ್ವ ಎಷ್ಟು ಚೆನ್ನಾಗಿದ್ದಾರೆ ಅವರು. ಇನ್ಫ್ಯಾಕ್ಟ್ ಇಲ್ಲಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ, ದ ವೆರಿ ಫೇರ್ ಆ್ಯಂಡ್ ನೈಸ್. ಸೊ ಐ ಕ್ಯಾನ್ ಆಲ್ಸೋ ಕಂಪೇರ್ ದೆಮ್ ಟು ಮೈ ಸೆಲ್ಫ್.
ಇನ್ಫ್ಯಾಕ್ಟ್ ಬೇರೆ ಹತ್ರ ಇನ್ನೊಂದು ಒಳ್ಳೆ ಕಾರ್ ಇದೆ, ನಾನು ಕಂಪೇರ್ ಮಾಡ್ತಿರ್ಬೋದು ನನಗೂ ಅಂಥ ಕಾರ್ ಬೇಕು ಅಂತಂತೇಳಿ. ಕಾರ್ ಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಕಂಪೇರ್ ಮಾಡಿಕೊಂಡು ಬೇಜಾರು ಪಡೋದು ತಪ್ಪು ಅಂತ ಹೇಳ್ತಿರೋದು ನಾನು. ಸೊ ನಥಿಂಗ್ ರಾಂಗ್ ಇನ್ ಡಿಸೈರಿಂಗ್, ಸೊ ಬಟ್ ಯುನೋ ಗೆಟಿಂಗ್ ಅಬ್ಸೆಸ್ಡ್ ಇನ್ ದಟ್ ಡಿಸೈರ್, ದಟ್ ಈಸ್ ವಾಟ್ ಈಸ್ ರಾಂಗ್. ಆಮೇಲೆ ಬ್ಯೂಟಿ ನೋಡಿ, ರಾಮ ನೋಡ್ರಿ ಎಂಥ ಗ್ರೇಟ್ ದೇವರಲ್ವ ರೀ, ವಿಷ್ಣುವಿನ ಸ್ವರೂಪ. ಅಂಥ ಸಾಯೋ ಅಂಥ ಟೈಮಲ್ಲೂ ಇನ್ನೂ ಏನಾದರೂ ಇದ್ದರೆ ಕಲಿಯೋಣ ಅನ್ನೋ ಮನೋಭಾವನೆ ಇದೆ ನೋಡಿ. ನಮ್ಗೆ ಎಷ್ಟು ಜನಕ್ಕಿದೆ ಆ ಮನೋಭಾವನೆ? ಒಂಚೂರು 40 ವರ್ಷ ಆಗಿಬಿಟ್ರೆ ಇನ್ನೇನು ಆಗೋಯ್ತೇನೋ ಅಂತ, ವಯಸ್ಸಾಗೋಯ್ತು ಅಂತ ಫೀಲ್ ಬಂದ್ಬಿಡುತ್ತೆ ನಮಗೆ, ಇನ್ನೇನು ಎಲ್ಲ ಮುಗ್ದೋಯ್ತು ಅಂತ ಅಂದ್ಕೊಳ್ತಾ ಇರ್ತೇವೆ. ಕೆಲವರು 50-55ಕ್ಕೇ ರಿಟೈರ್ಮೆಂಟ್, ಇನ್ನೇನು ಸತ್ತೋಗಬೇಕು ಅನ್ನೋ ಥರ ಅಂದ್ಕೊಳ್ತಾ ಇರ್ತೀವಿ. ಸಿ ನಥಿಂಗ್ ಲೈಕ್ ದ್ಯಾಟ್. ಟಿಲ್ ದ ಲಾಸ್ಟ್ ಮಿನಿಟ್, ಲಾಸ್ಟ್ ಬ್ರೆತ್ ಕಲಿಬೋದು ಅನ್ನೋದಕ್ಕೆ ರಾಮ ಇದೇ ಒಂದು ಸಾಕ್ಷಿ ಸಾಕಲ್ವಾ. ಸೊ ಕಲಿ ಅಂತ ಲಕ್ಷ್ಮಣ್ ಕಳಿಸ್ತಾನೆ ನೋಡಿ. ಅಷ್ಟೇ ಅಲ್ಲ, ರಾಮ ಯಾಕೆ ತುಂಬ ದೊಡ್ಡವನು ಅಂತಂದರೆ ಎಷ್ಟು ಒಳ್ಳೆಯವನು ನೋಡಿ, ಎಷ್ಟು ಸಾತ್ವಿಕತೆ ಇದೆ ನೋಡಿ ರಾಮನಲ್ಲಿ. ರಾವಣನ ಕೊಂದ ಮೇಲೆ 2 ವರ್ಷ ತಪಸ್ಸು ಮಾಡ್ತಾನೆ. ಬ್ರಹ್ಮ ಹತ್ಯಾ ದೋಷ ರಾಮನಿಗೆ ಇಲ್ಲದೆ ಇರಲಿ ಅನ್ನೋದಕ್ಕೋಸ್ಕರ. ಅದೇ ತಪ್ಪು ಅಂತ ಭಾವಿಸ್ತಾನೆ ನೋಡಿ ರಾಮ ಕೊಂದಿರೋವಂಥದ್ದು. ಸೊ ಹಾಗಾಗಿ ನಾವು ಅಷ್ಟೇ ಲೈಫಲ್ಲಿ ಎಷ್ಟೆಲ್ಲ ತಪ್ಪು ಮಾಡಿದರೂ ಆ ಯೂನಿವರ್ಸ್ ಭಗವಂತ ಕ್ಷಮೆ ಕೊಡೋದಕ್ಕೆ ಕಾಯ್ತಿರ್ತಾನೆ. ಜಸ್ಟ್ ದಟ್ ನಾವು ಅದನ್ನು ರಿಯಲೈಸ್ ಮಾಡಿಕೊಂಡು ತಪ್ಪಾಯಿತು ಅಂತ ಕೇಳಿದರೆ ಸಾಕು, ಅವ್ನು ಇಮ್ಮಿಡಿಯೇಟಾಗಿ ತಪ್ಪನ್ನು ಕ್ಷಮಿಸ್ಬಿಟ್ಟು, ಅದು ಎಂಥ ತಪ್ಪೇ ಆಗಲಿ ಯೂನಿವರ್ಸ್ಗೆ ದೊಡ್ಡದಲ್ಲ, ಕ್ಷಮೆ ಕೊಟ್ಬಿಡ್ತಾನೆ. ಮತ್ತು ಇನ್ನೊಂದು ಲೈಫ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾನೆ, ಚೆನ್ನಾಗಿ ಬದುಕೋವಾಗಪ್ಪ ಅಂತಂತೇಳಿ. ಸೊ ಹಾಗಾಗಿ ನಾವೆಲ್ಲರೂ ಕಲಿಬೇಕು, ನಾವೆಲ್ಲರೂ ಶ್ರೀಮಂತರಾಗಬೇಕು. ಇದು ಕಲಿಕೆ ಯಾರಪ್ಪನ ಸ್ವತ್ತಲ್ಲ, ಕಲಿಬೇಕು ಅಂತ ಮನಸ್ಸು ಮಾಡಿದ್ರೆ ಎಲ್ಲರಿಗೂ ಸಾಧ್ಯ. ಬಿಸ್ನೆಸ್ ಬರಲ್ಲ, ಹೌದು, ಹುಟ್ಟಿನಿಂದ ನನಗೆ ಬರ್ತಿದ್ದಿಲ್ಲ, ಇನ್ಮೇಲೆ ಯಾಕೆ ಬರಬಾರ್ದು? ಹೌದು, ನನಗೆ ಇಂಗ್ಲೀಷ್ ಹುಟ್ಟಿದ ತಕ್ಷಣ ಯಾರಿಗೂ ಬರಲಿಲ್ಲ, ಹುಟ್ಟಿದ ತಕ್ಷಣ ಕನ್ನಡನೂ ಬಂದಿಲ್ವಲ್ಲ, ಯಾವ ಭಾಷೆನೂ ಬರಲಿಲ್ವಲ್ಲ, ಎಲ್ಲ ಕಲ್ತಿದ್ದೆ ತಾನೇ, ಯಾಕೆ ಈ ದುಡ್ಡಿನ ಬಗ್ಗೆ ನಾವು ಕಲಿಬಾರ್ದು? ಸೊ ಯಾರೆಲ್ಲ 100% ಆ ಪ್ಯೂರಿಟಿಯಲ್ಲಿ ಹೇಳ್ಕೊಡ್ತಾರೋ ಅಂಥವ್ರ ಹತ್ರ ಕಲಿಬೇಕು, ಅಂಥ ಪುಸ್ತಕಗಳನ್ನು ಓದಬೇಕು. ಫಾರ್ ಎವರ್ ಯು ಶುಡ್ ಬಿ ಲರ್ನರ್ಸ್ ಅಲ್ವಾ. ಸೊ ಎಷ್ಟೋ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಲ್ಲ. ಇನ್ಫ್ಯಾಕ್ಟ್ ನಮ್ಮ ಚಾನಲ್ ನೋಡ್ತಿದ್ದೀರಾ, ನೀವೆಲ್ಲರೂ ನಿಜವಾಗ್ಲೂ ಬಡವರಾಗಿ ಹೋಗ್ಬಿಟ್ರೆ ಐ ರಿಯಲಿ ಫೀಲ್ ವೆರಿ ಸ್ಯಾಡ್ ಮ್ಯಾನ್. ಇಟ್ಸ್ ನಾಟ್ ಎನಿ ಅದರ್ ಚಾನಲ್. ಎಷ್ಟೋ ಚಾನಲ್ ಇದೆ, ಎಷ್ಟೋ ಮಾಹಿತಿ ಹೇಳ್ತಾರೆ. ಐ ಡೋಂಟ್ ನೋ ಇಫ್ ದೇ ರಿಯಲಿ ಕೇರ್ ಫಾರ್ ಯು, ಬಟ್ ಐ ಕೇರ್ ಫಾರ್ ಯು ಮ್ಯಾನ್. ಯು ಗಾಟ್ ಟು ಬಿಕಮ್ ರಿಚ್, ಮೈಂಡ್ ಯು. ಆಲ್ ಆಫ್ ಅಸ್ ಹ್ಯಾವ್ ಟು ಬಿಕಮ್ ರಿಚ್. ನಮ್ಮ ಕೈಲಿ ಎಲ್ಲರಿಗೂ ಸಾಧ್ಯ. ಐ ಕೀಪ್ ರಿಪೀಟಿಂಗ್ ದಿಸ್ ಎವ್ರಿ ಟೈಮ್. ಇಟ್ ಈಸ್ ಪಾಸಿಬಲ್ ಫಾರ್ ಎವ್ರಿ ಸಿಂಗಲ್ ಪರ್ಸನ್ ಆನ್ ದಿಸ್ ಪ್ಲಾನೆಟ್ ಅರ್ತ್ ಟು ಬಿಕಮ್ ರಿಚ್, healthy, happy, wealthy, prosperous and successful. If you don't become one, I think we are reserving a place in hell. That's what I can say. So we shouldn't reserve a place in hell, and we should in fact reserve a place in heaven. We should sit with God, chat with him, speak with him, spend time with him, enjoy with the universe. I think that's what all of us have to become. So ಹಾಗಾಗಿ ನಿಮಗೆ ವಿಶೇಷವಾಗಿ ನೀವು ಕೇಳಿದ್ದಕ್ಕೆ ಸ್ಪೆಸಿಫಿಕ್ ಆಗಿ ಹೆಣ್ಮಕ್ಳಿಗೆ ತುಂಬ ಈಸಿ ಶ್ರೀಮಂತರಾಗೋದು. ಇನ್ಫ್ಯಾಕ್ಟ್ ಗಂಡು ಮಕ್ಕಳಿಗೆ ಒಂಚೂರು ಕಷ್ಟ ಅಂತ ನಾನು ಹೇಳ್ತೇನೆ, ಬಟ್ ಹೆಣ್ಮಕ್ಳಿಗೆ ತುಂಬ ಈಸಿ. ಬಿಕಾಸ್ ಅವರಿಗೆ ಬೇಸಿಕಲಿ ಇನ್ಬಿಲ್ಟೇ ಶಕ್ತಿ ಹೆಚ್ಚು ಕೊಟ್ಟಿರ್ತಾನೆ. ನಾನು ಇದಕ್ಕೂ ಮುಂಚೆ ಹೇಳಿದ್ದೀನಿ, ನಮಗೆ ಡೆಲಿವ್ರಿ ಕೊಡಲಿಲ್ಲ, ಮಗು ಹುಟ್ಟಿಸೋದಕ್ಕೆ ನಮಗೆ ಅಷ್ಟು ಶಕ್ತಿ ಕೊಡಲಿಲ್ಲ. ಯಾಕಂದರೆ ಅಷ್ಟು ಪೇಯ್ನ್ ಇದೆ ಅದರಲ್ಲಿ. ನೀವು ಜಸ್ಟ್ ಇಮ್ಯಾಜಿನ್, ಯಾವುದೋ 1 kg ಪ್ರತಿದಿನ ಇಟ್ಕೊಂಡಿರಿ 9 ತಿಂಗಳು, ಆಗುತ್ತಾ? ಟ್ರೈ ಮಾಡಿ ನೋಡಿ. ಪ್ರತಿದಿನ 1 kg ಒಂದು ವಾಟರ್ ಬಾಟ್ಲ್ ಇಟ್ಕೊಂಡಿರೋಣಪ್ಪ 9 ತಿಂಗಳು. ಇಮ್ಯಾಜಿನ್, ಒಂದು ತಾಯಿ ನಮ್ಮನ್ನು ಹೊಟ್ಟೆ ಒಳಗಡೆ ಇಟ್ಕೊಂಡಿರ್ತಾಳೆ. ಅದು ಹೇಗೆ ಖುಷಿಯಾಗಿ ಇಟ್ಕೊಂಡಿರ್ತಾಳೆ, ಬೇಜಾರಲ್ಲ. ಆಮೇಲೆ ಮಗು ಹುಟ್ಟಬೇಕಂತಂದ್ರೆ ಎಷ್ಟು ಕಷ್ಟ ಇದೆ. ದಿಸ್ ಪ್ರಾಸೆಸ್ ಹ್ಯಾಸ್ ಬಿನ್ ಗಿವನ್ ಟು ದೆಮ್. ಸೊ ಯು ಆರ್ ಸೋ ಬ್ಲೆಸ್ಸಡ್, ಯು ಆರ್ ಸೋ ಫಾರ್ಚುನೇಟ್. ಆಲ್ ವಿಮೆನ್ ಇಟ್ ಈಸ್ ಈಸಿ ಫಾರ್ ಯು ಟು ಬಿಕಮ್ ರಿಚ್ ಕಂಪೇರ್ಡ್ ಟು ಮೆನ್. ಸೊ ಎಲ್ಲರೂ ಶ್ರೀಮಂತರಾಗೋಣ. ಬಟ್ ಇದಕ್ಕೆ ಏನು ಮಾಡಬೇಕು? ಕಲಿಬೇಕು. ಇವತ್ತಿನ ಟೆಕ್ನಿಕ್ ಮೇಡಮ್ ಕೇಳೋದೇ ಬೇಡ, ನಾನೇ ಹೇಳ್ಬಿಡ್ತೀನಿ. ಕಲಿತಿರಬೇಕು. ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ, ಸೀರಿಯಸ್ಸಾಗಿ ನೀವು ಕಲಿದೆ ಹೋದರೆ ನೀವು ಹೀಗೇ ಉಳ್ಕೊಂಡು ಬಿಡ್ತೀರಾ. ನಮ್ಮ ಕ್ಲಾಸಸ್ ನೋಡಿದಾಗಲಿ, ಕ್ಲಾಸಸ್ಗೆ ಬಂದಾಗಲಿ, ಅಥವಾ ಯೂಟ್ಯೂಬ್ ಚಾನಲ್ ನೋಡ್ತಿರ್ಬೇಕಂತಂದರೆ ಇಟ್ ಈಸ್ ನ್ಯಾಚುರಲ್ ಟು ಗೆಟ್ ಎಕ್ಸೈಟೆಡ್. ನಿಮಗೆಲ್ಲ ಖುಷಿ ಆಗ್ತಿದೆ, ಮೋಟಿವೇಶನ್ ಆಗ್ತಿದೆ, ಭಯ ಹೋಗ್ತಿದೆ. ಬಟ್ ಈ ಚಾನಲ್ ನೋಡಿ ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಅಳಬರಾಗ್ಬಿಡ್ತಾ ಇದ್ದೀವಿ. ದ್ಯಾಟ್ ಈಸ್ ನಾಟ್ ದ ಥಿಂಗ್ ಮ್ಯಾನ್. ಇಟ್ ಹ್ಯಾಸ್ ಟು ಬಿ ಕಂಟಿನ್ಯೂಸ್. ಜಸ್ಟ್ ಲೈಕ್ 3 ಹೊತ್ತು ಹೇಗೆ ಊಟ ಮರೆಯಲ್ವೋ,
ಹೇಗೆ ಟೀ ಕಾಫಿ ಕುಡಿಯೋದು ಮರೆಯಲ್ವೋ, ಹೇಗೆ ನಿದ್ದೆ ಮಾಡೋದು ಮರೆಯಲ್ವೋ, ಹೇಗೆ ವಾಶ್ರೂಮ್ಗೆ ಹೋಗೋದು ಮರೆಯಲ್ವೋ, ಅದೇ ರೀತಿಯೇ ಲೈಫನ್ನು ಕಲಿಯುವಂಥದ್ದು ಆಗಿರಬೇಕು. ಆಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನಿಜ ಹೇಳ್ತೇನೆ, 3 ತಿಂಗಳು 6 ತಿಂಗಳು 9 ತಿಂಗಳು ನೆಟ್ಟಿಗೆ ಪ್ರತಿದಿನ 30 ನಿಮಿಷ ಕಲೀರಪ್ಪ ಬಿಸ್ನೆಸ್ ಬಗ್ಗೆ. 9 ತಿಂಗಳಾದಮೇಲೆ ನೀವು ಬಿಸ್ನೆಸ್ಸಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತೀರಿ. ಇನ್ಫ್ಯಾಕ್ಟ್ ಎನಿ ಸಬ್ಜೆಕ್ಟ್, ಅದು ದುಡ್ಡಿನ ಬಗ್ಗೆ ಆಗ್ಬೋದು, ಯಾವುದೇ ಆಗ್ಬೋದು. ನಾನು ಪುಸ್ತಕ ಬರೆದಿದ್ದೀನಿ, ನಾನು ಗ್ರೇಟು ಅಂತ ನನಗೆ ಹೆಮ್ಮೆ ಇದೆ. ನೀವು ಯಾವಾಗ ಪುಸ್ತಕ ಬರೆಯೋದು? ನೀವು ಬರೀರಿ ಅಲ್ಲ, ನಿಮಗೂ ಈ ಅವಕಾಶ ಇದೆಯಲ್ವಾ? ಏನೇನು ಎಕ್ಸ್ಪರ್ಟೀಸ್ ನಿಮಗಿದೆಯೋ ಅದ್ರ ಬಗ್ಗೆ ಪುಸ್ತಕ ಬರೀರಿ. ಎಲ್ಲರಿಗೂ ಸಾಧ್ಯ ರೀ. ಬಿಕಮ್ ರಿಚ್ ನಾವು, ಜಸ್ಟ್ ಬಿಕಮ್ ರಿಚ್. ಹೌದು, ಅಂದರೆ ಕಲಿಕೆ ಅನ್ನೋದು ನಿರಂತರವಾಗಿ ನಡೀತಾನೆ ಇರಬೇಕು. ಕೆಲವರು ಎಕ್ಸ್ಪೀರಿಯನ್ಸಿಂದ ಕಲಿತಾರೆ, ಇನ್ನು ಕೆಲವರು ಎಕ್ಸ್ಪೀರಿಯನ್ಸ್ನ ಕೇಳಿ ಕಲಿತಾರೆ. ನೀವು ಯಾವ ದಾರಿಯಲ್ಲಿದ್ದೀರಾ ಅಂತ ನೀವೇ ಡಿಸೈಡ್ ಮಾಡ್ಕೋಬೇಕು. ಹಾಗಾದರೆ ಇವತ್ತಿನ ಎಪಿಸೋಡ್ ಇದ್ರ ಬಗ್ಗೆ ಆಗಿತ್ತು. ಎಲ್ಲರೂ ನೋಡಿ ಖುಷಿ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. 27ನೇ ತಾರೀಕು ಅಕ್ಟೋಬರ್ 2024ರಂದು ಇನ್ನೂ ಹೆಚ್ಚು ಕಲೀಲಿಕ್ಕೆ ಸಿಗ್ತದೆ. ತಾವೆಲ್ಲರೂ ದಯವಿಟ್ಟು ಬೇಗ ನಿಮ್ಮ ಸೀಟ್ಸ್ನ ಬುಕ್ ಮಾಡಿಕೊಂಡು ಬರಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು.